ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೆ. ನಮ್ಮದು ಒಂದು ಪುಟ್ಟ ಕುಟುಂಬ. ಅಮ್ಮ, ತಮ್ಮ ಮತ್ತು ನಾನು ವಾಸವಿದ್ದೇವೆ. ನಾನು ಕೆಲಸದ ರಜೆಗೆ ಆಗಾಗ ಊರಿಗೆ ಹೋಗಿ ಬರುತ್ತಿದ್ದೆ. ತಮ್ಮ ಸೂರಜ್, ಅವನಿಗೆ ಇನ್ನೂ 17 ವರ್ಷ ವಯಸ್ಸು. ನನ್ನನ್ನು ಕಂಡರೆ ತುಂಬಾ ಪ್ರೀತಿ ಹಾಗೂ ಕಾಳಜಿಯನ್ನು ವಹಿಸುತ್ತಿದ್ದ. ದಸರಾ ರಜೆಗೆ ಊರಿಗೆ ಹೊರಡಲು ಸಿದ್ಧವಾಗಿ ಬಸ್ಸನ್ನು ಹಿಡಿದು ಊರಿಗೆ ತಲುಪಿದೆ. ಬಂದ ಕೂಡಲೇ ಸೂರಜ್ ಓಡಿ ಬಂದು ನನ್ನನ್ನು ತಬ್ಬಿದ. ಅಮ್ಮ ಕೂಡ ನಾನು ಬರುವ ಸಲುವಾಗಿ ರುಚಿ ತಿನಿಸುಗಳನ್ನು ಮಾಡಿ ಇಟ್ಟಿದ್ದರು. ಅದನ್ನೆಲ್ಲ ಸವಿದು ನನಗೆ ತುಂಬಾ ಖುಷಿಯಾಯಿತು. ಸೂರಜ್ ನನ್ನನ್ನು ಕಾಲೆರೆಯುತ್ತಾ, ಅಕ್ಕ, ನನಗಾಗಿ ಊರಿನಿಂದ ಏನೇನು ತಂದಿರುವೆ ಎಂದು ಕೇಳಿದ. ನಾನು ಅವನಿಗಾಗಿ ವಿಶೇಷ ಉಡುಗೊರೆಯನ್ನು ತಂದಿದ್ದೆ. ಅದನ್ನು ನೋಡಿ ಅವನು ತುಂಬಾ ಖುಷಿಪಟ್ಟು ನಂತರ ನನಗೆ ಒಂದು ಮುತ್ತಿಟ್ಟು ಧನ್ಯವಾದ ತಿಳಿಸಿದ. ಅಮ್ಮನಿಗಾಗಿ ಸೀರೆಯನ್ನು ಕೂಡ ತಂದಿದ್ದೆ. ಅವರು ಅಪ್ಪುಗೆಯನ್ನು ನೀಡಿ ಚೆನ್ನಾಗಿದೆ ಎಂದು ಹೇಳಿದರು. ಎಲ್ಲರೂ ಮಾತನಾಡುತ್ತಾ ಸಮಯ ಕಳೆದೇ ಹೋಯಿತು. ರಾತ್ರಿ ಊಟಕ್ಕೆ ಅಮ್ಮ ರುಚಿ ಅಡುಗೆಯನ್ನು ಮಾಡಿದ್ದರು. ಮೂವರು ಅದನ್ನು ಸವಿದು ಟಿವಿ ನೋಡಲು ಸಿದ್ಧವಾದೆವು. ಅಮ್ಮ ಕೆಲಸ ಮಾಡಿ ತುಂಬಾ ದಣಿದಿದ್ದರಿಂದ ಮಲಗಲು ಹೋದರು. ಸೂರಜ್ ಹಾಗೂ ನಾನು ಟಿವಿ ನೋಡುತ್ತಾ ಕುಳಿತೆವು. ಸೂರಜ್, ಅಕ್ಕ, ನೀನು ಬಂದದ್ದು ನನಗೆ ತುಂಬ ಖುಷಿಯನ್ನು ನೀಡಿದೆ. ನಾವು ಮಾಡುತ್ತಿದ್ದ ತರಲೆ ತಮಾಷೆಗಳು ನನ್ನ ಕಣ್ಣ ಮುಂದೆ ಬರುತ್ತಿವೆ ಎಂದು ಹೇಳಿದ. ನಾನು, ಹೌದು, ನಾವು ಆಡುವ ಆಟಗಳ ವಿಶೇಷತೆ ಬೇರೆ. ಆ ಘಟನೆಗಳನ್ನು ಮರೆಯಲು ನನಗೆ ಅಸಾಧ್ಯ ಎಂದು ಹೇಳಿದೆ. ಸೂರಜ್, ನಾವು ಅಂದಿನ ದಿನ ಆಡಿದ್ದ ಕಬ್ಬಡ್ಡಿ ಆಟಗಳು ಮತ್ತೆ ಆಡಬೇಕು ಅನ್ನಿಸುತ್ತಿದೆ ಎಂದು ಕೇಳಿದ. ನಾನು, ಬೇಡ ಕಣೋ, ಈಗ ತಡವಾಗಿದೆ. ಅಮ್ಮ ಮಲಗಿದ್ದಾರೆ. ಇದ್ದರೆ ಬಿಡುವುದಿಲ್ಲ ಎಂದು ಹೇಳಿದೆ. ಅವನು, ಹೇಗೇನೂ ಇಲ್ಲ ಅಕ್ಕ, ರೂಮ್ನಲ್ಲಿ ಜಾಗ ವಿಶಾಲವಾಗಿದೆ. ನೀನು ಅದ್ಭುತವಾಗಿ ರೈಡ್ ಮಾಡುತ್ತೀಯ. ಆಟ ಆಡೋಣವೇ ಎಂದು ಹೇಳಿ ಕರೆದ. ನಾನು ಸರಿ ಎಂದು ಟಿವಿ ಆಚ್ ಮಾಡಿ ಹೊರಟೆ. ಅಲ್ಲಿದ್ದ ಟೇಬಲ್ ಅನ್ನು ಪಕ್ಕಕ್ಕೆ ಸರಿಸಿ ನಾವು ಸಿದ್ಧರಾದೆವು. ಸೂರಜ್ ಮೊದಲನೇ ರೈಡ್ ಮಾಡಲು ತುಂಬ ಕಾತರದಿಂದ ತಯಾರಾಗಿದ್ದ. ನಾನು ಸರಿ ಎಂದು ಅವನಿಗೆ ಪ್ರೋತ್ಸಾಹ ನೀಡುತ್ತಾ ಇದ್ದೆ. ಅವನು ಮೊದಲನೇ ರೈಡ್ ಅನ್ನು ನಿಧಾನವಾಗಿ ಶುರು ಮಾಡಿದ. ಮೊದಲನೇ ರೈಡ್ನಲ್ಲಿ ನಾನು ಅವನನ್ನು ಲಾಕ್ ಮಾಡಿದೆ. ಅವನು ಮತ್ತೊಮ್ಮೆ ರೈಡ್ ಶುರು ಮಾಡಿದ. ಈ ಬಾರಿ ಅವನ ವೇಗ ಹೆಚ್ಚಾಗಿತ್ತು. ಎರಡನೇ ಬಾರಿ ನನ್ನನ್ನು ಔಟ್ ಮಾಡಲು ತುಂಬಾ ಪ್ರಯತ್ನಿಸಿದ. ನಾನು ತಡೆದು ಅವನನ್ನು ಮತ್ತೆ ಲಾಕ್ ಮಾಡಿದೆ. ಕೊನೆಗೆ ಮೂರನೇ ರೈಡ್ ಅನ್ನು ಶುರು ಮಾಡಿದ. ಈ ಬಾರಿ ವೇಗ ಅತ್ಯಂತ ಹೆಚ್ಚಾಗಿತ್ತು. ನನಗೆ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಅವನು ನನ್ನನ್ನು ಔಟ್ ಮಾಡಿದ. ಅವನು ಸ್ವಲ್ಪ ಸುಸ್ತಾಗಿದ್ದ. ಸರಿ ಅಕ್ಕ, ಹೀಗ ನನ್ನ ಸರದಿ ಎಂದು ಹೇಳಿ ನಾನು ಶುರು ಮಾಡಿದೆ. ನನ್ನ ಮೊದಲನೇ ರೈಡ್ನಲ್ಲಿ ನಾನು ಅವನ ಮೇಲೆ ಹಾರಿ ಅವನನ್ನು ಔಟ್ ಮಾಡಲು ಹೋದೆ. ಆದರೆ ಅವನು ನನ್ನನ್ನು ಲಾಕ್ ಮಾಡಿಕೊಂಡ. ಸರಿ ಬಿಡು ಎಂದು ನನ್ನ ಎರಡನೇ ರೈಡ್ ಮಾಡಲು ಶುರು ಮಾಡಿದೆ. ಅವನು ತುಂಬಾ ಬಲವಾಗಿದ್ದ ಕಾರಣ ಅವನನ್ನು ಔಟ್ ಮಾಡಲು ನನಗೆ ಹೆಚ್ಚು ಟೈಮ್ ಬೇಕಾಯಿತು. ಕೊನೆಯಲ್ಲಿ ಇಬ್ಬರಿಗೂ ಬೆವರು ಶುರುವಾಯಿತು. ಸೂರಜ್ ನನ್ನ ಕಡೆ ನೋಡುತ್ತ ನಗುತ್ತಿದ್ದ. ನನಗೆ ಅವನನ್ನು ಔಟ್ ಮಾಡಲು ಹೆಚ್ಚು ಟೈಮ್ ಬೇಕಾದ ಕಾರಣ ಅವನ ಕಡೆ ನೋಡಿ ನಾನು ನಾಚಿದೆ. ಆದರೂ ಬಿಡದೆ ಹೆಚ್ಚು ರೈಡ್ಗಳನ್ನು ಮಾಡಿ ಅವನನ್ನು ಔಟ್ ಮಾಡಿಬಿಟ್ಟೆ. ಇಬ್ಬರೂ ಆಟ ಆಡಿದ ಕಾರಣ ಸ್ವಲ್ಪ ನಿಶಕ್ತಿಯಾಯಿತು. ಹಾಲು ಕುಡಿದು ಮಲಗಲು ರೂಮ್ಗೆ ಹೊರಟೆವು. ನಾನು ಮೊದಲಿಗಿಂತ ಹೆಚ್ಚು ಚೆನ್ನಾಗಿ ಆಟ ಆಡಿದ ಮನಸ್ಸಿಗೆ ತೃಪ್ತಿಯಾಯಿತು. ಸಮಯ ಕಳೆಯಿತು. ನಾನು ನಿದ್ದೆಗೆ ಜಾರಿದೆ. ಬೆಳಗ್ಗೆ ಅಮ್ಮ ಬೇಗ ಎದ್ದು ಕೆಲಸ ಮಾಡುತ್ತಿದ್ದ ಶಬ್ದಕ್ಕೆ ನಾನು ಎದ್ದು ಫ್ರೆಶ್ ಆಗಿದೆ. ಸೂರಜ್ ಕೂಡ ಬಂದು ನನ್ನ ಕಡೆ ನೋಡುತ್ತಿದ್ದ. ನಾನು ನಗುತ್ತಾ ಅವನಿಗೂ ಕಾಸಿ ಕೊಟ್ಟು ದಿನವನ್ನು ಆನಂದದಿಂದ ಕಳೆದೆವು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.
ಈ ರೀತಿಯ ರೋಮಾಂಚನ ಮತ್ತು ಭಾವನಾತ್ಮಕ ಕತೆಗಳಿಗಾಗಿ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.